ಎವ್ರಿವನ್, ಎಲ್ರು ಹೇಗಿದ್ದೀರಾ? ಬೆಳಗ್ಗೆ ಬೆಳಗ್ಗೆನೆ ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರಾ? ಕ್ವಿಕ್ ಅಂಡ್ ಈಸಿಯಾಗಿ ಬೇಗ ಬೇಗ ಫಟಾಫಟ್ ಅಂತ ಮಕ್ಕಳು ಇಷ್ಟಪಡೋ ಒಂದು ಸೂಪರ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಬರೀ ಮಕ್ಕಳೇ ಅಂತಲ್ಲ, ಎಲ್ರಿಗೂ ಕೂಡ ಹಾಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು ಟೊಮೆಟೊ ರೈಸ್. ಬೇಗ ಕೂಡ ಆಗುತ್ತೆ, ಹಾಗೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗೆ ಮಾಡೋದು? ಒಂದು ಕಡಾಯಿ ಇಟ್ಕೊಂಡು ಒಂದು 2-3 ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ, ಇಲ್ಲ ಎಣ್ಣೆನಾದರೂ ಹಾಕೊಳ್ಳಿ. ನಾನು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಮಕ್ಕಳಿಗೆ ಅಂದರೆ ಕಂಪ್ಲೀಟ್ ಆಗಿ ಇದನ್ನು ತುಪ್ಪದಲ್ಲೇ ಮಾಡ್ಬೋದು. ಹಾಗೆ ಸಾಸಿವೆ, ಕರಿಬೇವು, ಹಾಗೆ 1-2 ಸ್ಪೂನಷ್ಟು ನೀವು ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ನೀವು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಇಡಿಯಷ್ಟು ನೀವು ಅದಕ್ಕೆ ಕ್ಯಾಶ್ಯೂಸ್ ಅಥವಾ ಗೋಡಂಬಿ ಹಾಕೋಬಹುದು. ಗೋಡಂಬಿ ಹಾಕೊಂಡ್ರೆ ಸಖತ್ ಟೇಸ್ಟ್ ಆಗಿರೋದು. ನೀವು ಗೋಡಂಬಿನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಕಿಡ್ಸ್ ಪರ್ಪಸ್ ಇಂದ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಹಾಗೆ ಒಂದು 5-6 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ, ಹಾಗೆ ಒಂದು 4 ಹಸಿಮೆಣಸಿನಕಾಯಿನ ಹಾಕೋತಾ ಇದೀನಿ. ಲೈಕ್ ಅದು ಒಂದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಹಂತದಲ್ಲಿ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಸ್ಕಿಪ್ ಮಾಡಲೇಬಾರ್ದು, ತುಂಬಾ ಚೆನ್ನಾಗಿರಬೇಕು ನಿಮ್ಗೆ ಟೇಸ್ಟ್ ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲೇಬೇಕು. ನಾನೊಂದು 1/2 kg ಆಪಲ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದೀನಿ. ನೀವು ನಾಟಿ ಟೊಮೆಟೊ ಇದ್ರೂ ಕೂಡ ಹಾಕ್ಬೋದು, ಯಾವುದೇ ತರ ಟೊಮೆಟೊ ಕೂಡ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದಕ್ಕೆ ಟೊಮೆಟೊ ರೈಸ್ಗೆ ನೀವು ಆಪಲ್ ಟೊಮೆಟೊ ಅಥವಾ ಸ್ವೀಟ್ ಟೊಮೆಟೊ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರೋದು. ಈ 1/2 kg ಮ್ಯಾಕ್ಸಿಮಮ್ 10-15 ಮೆಂಬರ್ಸ್ ತಿನ್ಬೋದು, ಅಷ್ಟು ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊಳ್ಳಿ. ನಾನು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದೀನಿ. ನೀವು ಉಪ್ಪು ಹಾಕಿ ಅದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ನೋಡಿ, ಆಲ್ಮೋಸ್ಟ್ ಇದು ಒಂದು 50% ಅಷ್ಟು ಬಾಯ್ಲ್ ಆಗಿದೆ. ಮತ್ತೆ ಒಂದು 2 ಮಿನಿಟ್ಸ್ ನೀವು ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಅದು ಕೂಡ ಸಾಫ್ಟ್ ಆಗಿ ಬೇಯುತ್ತೆ. ಬೆಳಗ್ಗೆ ಹೊತ್ತು ನಮ್ಗೆ ಹೇಗೆ ಅಂದರೆ ಜಟಾಪಟ ಅಂತ ಅಡುಗೆ ಆಗಬೇಕಾಗಿರುತ್ತೆ. ಸೊ ಈ ಥರ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಗ ಆಗುತ್ತೆ. 1 ಟೀ ಸ್ಪೂನ್ ಅಷ್ಟು ನಾನು ಶುಗರ್ ಆ್ಯಡ್ ಮಾಡ್ತೀನಿ. ಹಾಗೆ ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರ್ ಪೌಡರ್ ಬದಲು ಖಾರದ ಪುಡಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಚೆನ್ನಾಗಿರೋದಿಲ್ಲ. ನೀವು ಇದಕ್ಕೆ ಹುಳಿ ಸಾಂಬಾರ್ ಪೌಡರ್ ಇರುತ್ತಲ್ಲ, ಅದನ್ನೇ ಹಾಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಅಥವಾ ಪರ್ಟಿಕ್ಯುಲರ್ ಆಗಿ ಕೆಲವರು ಏನು ಮಾಡ್ತಾರೆ, ಚಿಕನ್ ಸಾಂಬಾರ್ಗೆ ಅಂತಾನೆ ಒಂದು ಪೌಡರ್ ಇಟ್ಟಿರ್ತಾರಲ್ವಾ, ಆ ಪೌಡರ್ನ ನೀವು ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಈ ಪೌಡರ್ ಹಾಕಾದ್ಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಸ್ಮ್ಯಾಶ್ ಮಾಡಾದ್ಮೇಲೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ನೋಡ್ಬೋದು ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆ ಬಿಡ್ತಾ ಇದೆ. ಈ ಹಂತದಲ್ಲಿ 1 ಟೀ ಸ್ಪೂನ್ ಅಷ್ಟು ನೀವು ತುಪ್ಪ ಹಾಕೊಳ್ಳಿ, ಇಲ್ಲ 1 ಸ್ಪೂನ್ ಆದರೂ ನೀವು ತುಪ್ಪ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಬಿಡ್ಬೇಕು. ಅದನ್ನು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ಅಂದರೆ ನೀವೇ ನೋಡ್ಬೋದು. ಸ್ವಲ್ಪ ಸ್ವೀಟಿಶ್ಗೋಸ್ಕರ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡೆ, ಅದು 1 ಟೀ ಸ್ಪೂನ್ ಅಷ್ಟು. ಹಾಗೆ 1-2 ಸ್ಪೂನ್ ಅಷ್ಟು ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಹಾಕ್ಬೇಕಾದ್ರೆ ಸಿಮ್ ಹಾಫಲ್ಲಿ ಇರಬೇಕು. ಇವಾಗ ಗ್ರೇವಿ ರೆಡಿ ಆಗಿದೆ, ನಾವು ಕೆಳಗಡೆ ಇಳಿಸ್ಕೋತೀವಿ ಅನ್ನೋ ಲೆವೆಲಲ್ಲಿ ನೀವು ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮ್ಮ ಟೊಮೆಟೊ ರೈಸ್ ರೆಡಿ ಆಗುತ್ತೆ. ಏನು ಮಾಡಬೇಕು ಅಂದರೆ, ನಾವು ಚಿತ್ರಾನ್ನಾಗೆ ಎಕ್ಸ್ಟ್ರಾ ಗೊಜ್ಜು ಮಾಡಿ ಕಲ್ಸ್ಕೊತೀವಲ್ವಾ ರೈಸ್ನ, ಅದೇ ಥರನೇ ಇದು ಕೂಡ ಮಾಡ್ಬೋದು. ನೀವು ಮ್ಯಾಕ್ಸಿಮಮ್ 1 ವೀಕ್ವರೆಗೂ ಈ ಗೊಜ್ಜನ್ನ ಸ್ಟೋರ್ ಮಾಡ್ಬೋದು. ಫ್ರೀಸರಲ್ಲಿ ಇಟ್ಕೊಳ್ಳಿ, ಅಂದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇವಾಗ ನೀವು ಅನ್ನ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಗೊಜ್ಜು ಜಾಸ್ತಿ ಥರದಲ್ಲೇ ಇರಲಿ, ತುಂಬ ರುಚಿಯಾಗಿರುತ್ತೆ. ಈಗ ಗೊಜ್ಜು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಮ್ಮ ಟೊಮೆಟೊ ರೈಸ್ ರೆಡಿ ಆಗಿದೆ. ಸ್ವಲ್ಪ ಕಲರ್ ಡಿಮ್ ಅನಿಸ್ಬೋದು, ಯಾವುದೇ ಥರ ಕಲರ್ ಹಾಕಿಲ್ಲ, ಯಾವುದೇ ಥರ ಏನು ಆರ್ಟಿಫಿಷಿಯಲ್ ಎಸೆನ್ಷಿಯಲ್ ಹಾಕಿಲ್ಲ. ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಯಮ್ಮಿಯಾಗಿ ಕಾಣಿಸ್ತಿದೆ ಅಂತ. ಬೆಳಕಿನ ಬ್ರೇಕ್ಫಾಸ್ಟ್ಗಂತೂ ನೀವು ಎಷ್ಟೇ ಲೇಟ್ ಆಗಿದ್ರು ಕ್ವಿಕ್ ಆಗಿ ರೆಡಿ ಮಾಡ್ಬೋದು ನಮ್ಮ ಟೊಮೆಟೊ ರೈಸ್ನ. ಇವನ್ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಬಾಕ್ಸ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ಗಾರ್ನಿಷ್ಗೆ ಅಂತ ನಾನು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದೇ ಗೋಡಂಬಿನ ಮೇಲ್ಗಡೆ ಇಟ್ಟು ಸ್ವಲ್ಪ ಸಿಂಪಲ್ಲಾಗಿ ಗಾರ್ನಿಷ್ ಮಾಡಿದ್ದೀನಿ. ಗೊಜ್ಜು ಕೂಡ ನಿಮಗೆ ನೆಸಿಟಿ ಇತ್ತು ಅಂದರೆ ಹಾಕೋಬೋದು. ಕ್ವಿಕ್ಕಾಗಿ ಮಾಡಿದಂತಹ ಈ ಟೊಮೆಟೊ ರೈಸ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದವ್ರೆ ಇದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್. ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.